ನಡೆಯುವಲ್ಲಿ ಎಡುವಂಥ ಕೆಲಸಗಳು ಆಗ್ತಾ ಇರ್ತವೆ. ಅದನ್ನು ತಿಳಿಸೇಳಿ ಎರಡೂ ಭಾಗದ ಜನ ಅವ್ರವ್ರ ಏರಿಯಾದಲ್ಲಿ ನೆಮ್ಮದಿ ಇರುವಂಥದ್ದು, ಆ ದಿಶೆಯಲ್ಲಿ ಕೆಲಸ ಮಾಡುವಂಥದ್ದು ಆಗಬೇಕಾಗ್ತದೆ. ಜೊತೆಗೆ ಬಾರ್ಡರ್ದಲ್ಲಿ ಕಲಿತಂಥ ಕನ್ನಡ ಮಾಧ್ಯಮ ಕಲಿತಂಥ ಮಕ್ಕಳಿಗೂ ಸಹಿತ ಒಂದಿಷ್ಟು ಅನುಕೂಲಗಳು ಮಾಡಿಕೊಡುವಂಥದ್ದು ಸಹಿತ ಆಗಬೇಕಾಗಿದೆ. ಅದೇನೋ ಆಗಲಿ, ಅದಕ್ಕಿಂತ ಮುಖ್ಯವಾಗಿ ಈಗ ಆಗಬೇಕಾಗಿದ್ದು ಮಹಾರಾಷ್ಟ್ರದವ್ರು ಹೆಂಗೆ ಒಂದು ಉನ್ನತಾಧಿಕಾರ ಮಾಡ್ಕೊಂಡಿದ್ದಾರೋ ಅಂಥದ್ದು ನಮ್ಮಲ್ಲಿ ಮಾಡ್ರಿ ಅನ್ನೋದು ಇಡೀ ಕನ್ನಡ ಹೋರಾಟಗಾರರ ಅತ್ಯಂತ ಕಳಕಳಿ ಮನವಿ ಮತ್ತು ಆಗಲೇಬೇಕು ಅನ್ನೋಂಥ ಹಠನೂ ಹೌದು. ಮತ್ತು ಆಗಬೇಕಾಗಿದ್ದು ಬಹಳ ಮುಖ್ಯ ಅದ. ಯಾಕಂದ್ರೆ ಗಡಿ ಉಸ್ತುವಾರಿ ನೇಮಿಸಿದ್ರಾಗ ಆ್ಯಕ್ಚುಲಿ ಅದೇನು ನಡೆದು ಏನು ಗೊತ್ತೂ ಆಗ್ತದೆ, ಮಹಾರಾಷ್ಟ್ರದಲ್ಲಿ ಡೆವಲಪ್ಮೆಂಟ್ ಗೊತ್ತಾಗ್ತದೆ. ಅದರಿಂದಾಗಿ ಸರ್ ಅವರಿಗೂ ಒಂದು ಪ್ರೆಷರ್ ಆಗ್ತದೆ. ಮುಖ್ಯವಾಗಿ ಅಲ್ಲಿ ಸುಪ್ರೀಂ ಕೋರ್ಟಿಂದ ಈ ಕೇಸನ್ನು ಹೊರಗೆ ಬರಬೇಕಾಗಿದೆ, ಅದಕ್ಕೆ ಹೋರಾಟ ಮಾಡುವಂಥದ್ದು ಭಾಳ ಮುಖ್ಯ ಅದ. ಇಲ್ಲಿವರೆಗೆ ರಚನೆ ನಿಂತಿಲ್ಲ ಸುಪ್ರೀಂ ಕೋರ್ಟ್ನೆಲ್ಲ, ಆದರೂ ಇದೇ ಮುಂದುವರಿತು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಎಚ್ಚರ ವಹಿಸಿ ಉನ್ನತ ಅಧಿಕಾರ ಸಮಿತಿಯನ್ನು ನೇಮಿಸಿ ಅದರಲ್ಲಿ ಕನ್ನಡಿಗರನ್ನು, ಅದೇ ಕಾಲಕ್ಕೆ ಮರಾಠಿಗರು ಸಹ ವಿಶ್ವಾಸ ಹುಡ್ಸೋಂಗೆ ಅವ್ರನ್ನ ತೊಗೊಂಡು ಬಂದ. ಇಲ್ಲಿಯ ಮರಾಠಿಗರನ್ನು ಕರ್ನಾಟಕದಲ್ಲಿ ಇರುತ್ತಿರುವಂಥವ್ರನ್ನ ತಂದು ಅವ್ರಿಗೂ ಹೌದಪ್ಪ ಇಲ್ಲೇನಿಲ್ಲ ಅಂತ ಅನಿಸುವಂಥ ವಾತಾವರಣ ಮಾಡಿ ನಾವು ಕರ್ನಾಟಕದಲ್ಲಿದ್ದರೂ ಸಹಿತ ಮರಾಠಿಯಿಂದ ನಮಗೇನು ತೊಂದರೆ ಇಲ್ಲ ಅನ್ನೋ ಭಾವ ಇನ್ನಷ್ಟು ಅವ್ರಲ್ಲಿ ಬರೋಂಗೆ ಮಾಡಿದ್ರೆ ಮತ್ತು ಈಗಾಗಲೇ ಬಂದದ ಅವರಲ್ಲೇ. ಅದಕ್ಕೆ ಸಾಕ್ಷಿನ MES ಅದ ಒಂದು MLA ಇಲ್ಲ ಅನ್ನೋದು. ಅದೇ ಕಾಲಕ್ಕೆ ಪಾರಿಕೇರಿಕೆ ಅವರು ಇಬ್ಬರ ಇದ್ದಾರೆ ಅನ್ನುವಂಥದ್ದು ದೊಡ್ಡ ಸಾಕ್ಷಿ. ಇಲ್ಲಿಯ ಮರಾಠಿಗರು ಇಲ್ಲಿಯ ಕನ್ನಡಿಗರೊಂದಿಗೆ ಒಂದಿಷ್ಟು ಏನಪ್ಪ ಪ್ರೀತಿ ವಿಶ್ವಾಸನ ಹೊಂದ್ಕೊಂಡು ಹೊಂಟಿದ್ದಾರೆ. ಅನಗತ್ಯ ಇವರು ಗದ್ದಲ ಮಾಡುವಂಥ MESಗಾರನ್ನ ದೂರ ಸರಿಸೋಕ್ಕಾದ್ರೂ ಸಹಿತ ನಾವು ಒಂದಿಷ್ಟು ಏನಪ್ಪ ಅಂತಂದ್ರೆ ಪ್ರೀತಿಯ ಜೊತೆಗೆ ಶಾಂತಿಯ ಜೊತೆಗೆ ಒಂದು ಸಮಿತಿಯನ್ನು ಮಾಡಿ ಉನ್ನತಾಧಿಕಾರಿಗಳದ್ದ ಅದರ ಮೂಲಕ ಅಲ್ಲಿ ಏನು ಡೆವಲಪ್ ಆಗ್ತದೆ ಉತ್ತರ ಕೊಡುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಆಗಿರ್ಬೋದು ಅಥವಾ ನೆರೆಯ ಮಹಾರಾಷ್ಟ್ರದಲ್ಲೂ ಆಗಿರ್ಬೋದು, ಅಲ್ಲಿ ಒಂದು ವಿಶ್ವಾಸ ಪ್ರೀತಿ ಉಳಿಸುವಂಥ ಕೆಲಸ ಮಾಡಿದರೆ ನಿಶ್ಚಿತವಾಗಿಯೂ ಬೆಳಗಾವಿ ನಗರ ಪಾಲಿಕೆ ಸಹಜವಾಗಿ ಏನಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಉಳಿಯುವಂಥದ್ದು ಒಂದು. ಎರಡನೇದು ಏನಪ್ಪ ಅಂದ್ರೆ ಇಲ್ಲಿ ಈ ನಮ್ಮ BJP ಮತ್ತು ಕಾಂಗ್ರೆಸ್ ಇಬ್ಬರು ಕೂಡಿಕೊಂಡು ಮೇಯರ್ ಮತ್ತು ಉಪಮೇಯರಿಂದ ಈ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ